ಪೋರ್ಚುಗೀಸರ ಆಡಳಿತ ಹೇಗೆ ಶುರುವಾಯಿತು ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಸಮುದ್ರ ಮಾರ್ಗದ ನೆಪದಲ್ಲಿ ಭಾರತದಲ್ಲಿ ಠಿಕಾಣಿ ಹೂಡಿದ ಪೋರ್ಚುಗೀಸರ ಹಾದಿ ಸುಗಮವೇನೂ ಆಗಿರಲಿಲ್ಲ. ನಮ್ಮದೇ ರಾಜರುಗಳ ಒಳಜಗಳದ ನಡುವೆಯೂ ಕಡಲ ತೀರದಲ್ಲಿ ಅನೇಕ ರಾಜರಾಣಿಯರು ಇವರ ವಿರುದ್ಧ ಹೋರಾಟ ನಡೆಸಿದರು. ತಮ್ಮ ನೆಲವನ್ನು ಪರಕೀಯರಿಗೆ ಬಿಟ್ಟುಕೊಡದ ಹಾಗೆ ಶತಾಯಗತಾಯ ಪ್ರಯತ್ನ ನಡೆಸಿದರು. ಅವರು ತಮ್ಮ ಸಾಹಸದಲ್ಲಿ ಯಶಸ್ಸನ್ನು ಸಾಧಿಸಿದರೇ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಪ್ರಸಿದ್ಧ ಇತಿಹಾಸಕಾರ ವಿಲ್ ಡ್ಯೂರೆಂಟ್, ಅವನ ಹೆಸರನ್ನು ಕೇಳಿರ್ಬೋದು. ಆ ವಿಲ್ ಡ್ಯೂರೆಂಟ್ ಮಹಾಶಯ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಈ ಆಕ್ರಮಣ ಯುದ್ಧದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾನೆ. ಅದನ್ನು ಓದಕ್ಕೆ ಇಷ್ಟಪಡ್ತೀನಿ. ಅವನೇನು ಹೇಳ್ತಾನೆ ಅಂದರೆ, ಬ್ಯಾಟಲ್ಸ್ ಆರ್ ದಿ ಟೆಕ್ನಿಕಲ್ ಫೈರ್ ವರ್ಕ್ಸ್ ಆಫ್ ದಿ ಹಿಸ್ಟಾರಿಕ್ ಡ್ರಾಮಾ. ಬಿಹೈಂಡ್ ದೆಮ್ are the loves and hates of men and women, the toil and gambles of economic life, the defeats and the triumphs of science, literature and art, the desperate longing of religious faith. ಇದು ಬಹಳ ಚೆನ್ನಾಗಿ ಅಪ್ರೋಪ್ರಿಯೇಟ್ ಆಗಿದೆ. ಯಾಕಂದ್ರೆ ಗೋವನ್ಸು ಪಾಪ ಗೋವಾ ದೇಶದ ನಿವಾಸಿಗಳು ಎಷ್ಟು ಕಷ್ಟಪಟ್ಟರು ಈ ಪೋರ್ಚುಗೀಸ್ ಬಂದ ಮೇಲೆ ಇವರು ಆಳ್ವಿಕೆಯಲ್ಲಿ ಅನ್ನೋದನ್ನ ಇನ್ನು ಮೇಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಅವರು ಪಡಬಾರದ ಫಸ್ಟ್ ಎಲ್ಲ ವಿಷಯದಲ್ಲೂ, ಧಾರ್ಮಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಭಾಷೆ ಆಗಲಿ, ಯಾವುದೇ ವಿಷಯದಲ್ಲಿ ಆರ್ಥಿಕವಾಗಲಿ ಎಲ್ಲ ವಿಷಯದಲ್ಲೂ ಅವರು ಕಷ್ಟಪಟ್ಬಿಟ್ರು. 450 ವರ್ಷಗಳ ಅವರ ಇತಿಹಾಸದಲ್ಲಿ. ಸೊ ಈಗ ಇದಾಯ್ತಲ್ಲ, ಹೋಗ್ಲಿ, ಇಬ್ಬರು ಈ ಪೋರ್ಚುಗೀಸ್ ಬಂದಲ್ಲಿ ನೆಲೆ ನಿಂತ ಮೇಲೆ ಬಾಕಿ ರಾಜ ಎಲ್ಲ ಸುತ್ತಮುತ್ತ ಕರ್ನಾಟಕದ ರಾಜವಂಶದವರೆಲ್ಲ ಇದ್ರು. ಸುತ್ತಮುತ್ತ ಎಲ್ಲ ಆ ಕಡೆ ಮಹಾರಾಷ್ಟ್ರದವರು ಇದ್ರು, ಮರಾಠಿ ಇತ್ತು, ಬಿಜಾಪುರದವರು ಇದ್ರು, ಎಲ್ಲರೂ ಇದ್ರು. ಅವರೆಲ್ಲ ಏನ್ ಮಾಡ್ತಾ ಇದ್ರು? ಈ ಪೋರ್ಚುಗೀಸ್ ಬಂದಾಗ ಅವರ ಎಗನೆಸ್ಟ್ ಏನ್ ಇವರು ಯುದ್ಧನೇ ಮಾಡ್ಲಿಲ್ವಾ, ಪ್ರತಿರೋಧ ತೋರಿಸಿಲ್ವಾ ಅನ್ನೋದಕ್ಕೆ ಬೇಕಾದಷ್ಟು ಇದಿದೆ, ತೋರಿಸಿದ್ದಾರೆ. ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಅದೇನಾಗಿದೆ ಅಂದ್ರೆ, ಎಲ್ಲಾ ಕಡೆ ಎಲ್ಲರಿಗೂ ಗೊತ್ತಿದ್ದಂಗೆ ಭಾರತದ ಎಲ್ಲೆಡೆ ಜರುಗಿದಂತೆ ಚಿಕ್ಕ ಪುಟ್ಟ ಪಾಳೆಗಾರರು, ರಾಜರು ಪರಸ್ಪರ ದ್ವೇಷಾಸೂಯ, ಸ್ವಾರ್ಥ, ಅನೈಕ್ಯತೆ ಸ್ಥಳೀಯ ರಾಜರನ್ನು ಕಾಡುತ್ತೆ. ಗೇರುಸೊಪ್ಪೆಯ ರಾಜರು, ಕರ್ನಾಟಕದ ಗೇರುಸೊಪ್ಪೆ ಫೇಮಸ್, ಶಿವಮೊಗ್ಗ ಇದೆಯಾ ನೋಡಿ, ಆ ಗೇರುಸೊಪ್ಪೆಯ ರಾಜರು ನಿರಂತರವಾಗಿ ತಮ್ಮ ಅಧಿಕಾರ ಸ್ಥಾಪನೆ ಉಳಿಸಿಕೊಳ್ಳಲು ಕರಾವಳಿ ತೀರ ಪ್ರದೇಶಗಳಾದ ಭಟ್ಕಳ, ಬಾರ್ಕೂರು, ಮಂಗಳೂರು, ಉಲ್ಲಾಳಗಳ ಪಾಳೆಗಾರರ ವಿರುದ್ಧ ಕಾದಾಟ ಜರುಗಿಸ್ತಾ ಇದ್ರು. ಸೊ ಈಗ ಅವರು ಯುದ್ಧ ಮಾಡ್ತಾ ಇದ್ರೆ ಮಂಗಳೂರು ಕಡೆ, ನಮ್ಮ ಕರಾವಳಿ ಪ್ರದೇಶದಲ್ಲೆಲ್ಲ ತಮ್ಮ ಒಂದು ಆಧಿಪತ್ಯ ಸ್ಥಾಪನೆ ಮಾಡ್ಬೇಕು ಅಂತೇಳಿ ಮಾಡ್ತಾ ಇದ್ರೆ, ಅದ್ರ ಮಧ್ಯೆ ಪೋರ್ಚುಗೀಸ್ನವ್ರು ಏನ್ ಮಾಡಿದ್ರು, ತಾವು ತಮ್ಮ ಬೇಳೆಕಾಳ ಯೂಸ್ ಮಾಡಕ್ಕೆ ಬ್ರಿಟಿಷರು ಹೇಗೆ ಬಂದ್ರು ಅದೇ ತರ ಇವರು ಕೂಡ ಮಾಡಕ್ ಶುರು ಮಾಡ್ಬಿಟ್ರು. ಮುಂದೆ ಬ್ರಿಟಿಷ್ನವ್ರು ಬಂದ್ ಮಾಡ್ದಂಗೆ ಇವರು ಕೂಡ ಮಾಡಿದ್ರು. ಒಬ್ಬನ ಎತ್ತಿ ಕಟ್ಟೋದು, ಒಬ್ಬನಿಗೆ ಸಪೋರ್ಟ್ ಕೊಡೋದು, ಒಬ್ಬನಿಗೆ ಅವನ ಯುದ್ಧ ಮಾಡೋದು, ಹಾಗೆ ಮಾಡಕ್ ಶುರು ಮಾಡ್ಬಿಟ್ರು. ಲಾಭ ಮಾಡ್ಕೊಳ್ಳೋದು ತುಂಬಾ ಮಾಡಿದ್ರು. ಆದ್ರೆ ಪೋರ್ಚುಗೀಸ್ಗೆ ಏನಾಗ್ಬಿಡ್ತು ಅಂತಂದ್ರೆ, ಆಲ್ಬುಕರ್ಕೆನೋ ಮಾಡ್ದ, ಅವನ ನೆಲೆ ಸ್ಥಾಪನೆ ಮಾಡ್ದ, ಎಲ್ಲ ಸರಿನೇ. ಆದ್ರೆ ಅದು ಸಾಲ್ದಾಯ್ತು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ, ಅವರಲ್ಲೂ ಸೈನ್ಯ ಬಲ ಇರ್ಲಿಲ್ಲ, ಅವ್ರ ನೌಕಾಬಲ ಇತ್ತು. ಅವ್ರಿಗೆ ನೌಕಾಬಲ ಚೆನ್ನಾಗಿ ಇಟ್ಕೊಂಡಿದ್ರು, ಬಟ್ ಸೈನಿಕ ಸಂಖ್ಯೆ ಕಡಿಮೆ ಇತ್ತು ಅವ್ರಿಗೆ. ಸೊ ಘಟ್ಟ ಹತ್ಕೊಂಡು ಅಥವಾ ಬಂದ್ಬಿಟ್ಟು ಯುದ್ಧ ಆಡ್ಬೇಕು, ಲೋಕಲ್ ಚೀಫ್ಟನ್ಸ್, ಲೋಕಲ್ ಪಾಳೆಗಾರರು ಅವ್ರ ಜೊತೆಗೆಲ್ಲ ಇದ್ದಾಡಿ ಅಲ್ಲಿ ಆಕ್ರಮಿಸ್ಕೊಬೇಕು ಅನ್ನೋ ಅಷ್ಟು ಶಕ್ತಿ ಅವ್ರಿಗೆ ಇರಲಿಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ಕರ್ನಾಟಕದವರೇ ಆದ ಬೇಕಾದಷ್ಟು ರಾಜರಿದ್ದಲ್ಲ, ಇದರಲ್ಲೂ ಗೇರುಸೊಪ್ಪೆನವರು ಅವ್ರು ಬಹಳ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ ಅವ್ರ ಇದಾಗಿ. ಕೊನೆಗೆ ಆಯ್ತು, ಅವ್ರಿಗೆ ಯಾವಾಗ ಆಗ್ಲಿಲ್ವೋ ಇವರು ಕೂಡ ನೌಕಾಬಲ ಇಲ್ದೇನೆ ಪೋರ್ಚುಗೀಸ್ನ ಕಂಪ್ಲೀಟ್ ಆಗಿ ಓಡ್ಸಕ್ ಆಗ್ಲಿಲ್ಲ ಇವ್ರಿಗೆ. ಸೊ ಅದು ಒಂಥರ ನಿರಂತರವಾಗಿ ಇಬ್ಬರ ಹತ್ರ ಜಗಳ ನಡೀತಾನೆ ಇತ್ತದು. ಇದ್ರ ಮಧ್ಯ ಬಿಜಾಪುರ ಸೈನಿಕರು, ಬಿಜಾಪುರ ಸ್ವಲ್ಪ ಗಟ್ಟಿಯಾಗಿತ್ತಲ್ಲ, ಬಲಿಷ್ಠವಾಗಿತ್ತಲ್ಲ, ಅವರು ಕೂಡ ಶುರು ಮಾಡಿದ್ರು. ಸೊ ಅವರಿಗೆ ಪೋರ್ಚುಗೀಸ್ನವ್ರಿಗೆ ಗೊತ್ತಾಗೋಗ್ಬಿಡ್ತು ಏನು ಅಂದ್ರೆ, ಮಂಗಳೂರು ನಗರ ಇದೆಯಲ್ಲ, ಮಂಗಳೂರು ಇದೆಯಲ್ಲ, ಅದು ಒಳ್ಳೆ ಆಯ್ಕಟ್ಟು ಪ್ರದೇಶದಲ್ಲಿದೆ. ಅದು ಆಮದು ರಫ್ತು ಮಾಡ್ಲಿಕ್ಕಾಗ್ಲಿ, ಏನೇ ಆಗಲಿ, ನೇತ್ರಾವತಿ ನದಿ ಬಂದು ಸೇರ್ತಿದ್ದಲ್ಲಿ. ಸೊ ಅದು ಬಂದ್ರು ಭಾಳ ಚೆನ್ನಾಗಿತ್ತದು. ಸೊ ಅದು ಆಯ್ಕಟ್ಟಾಗಿರೋದ್ರಿಂದ ಅದನ್ನ ಮಾಡ್ಕೊಳ್ಳೋಕೆ ಭಾಳ ಟ್ರೈ ಮಾಡಿದ್ರು ಅವರು. ಸೊ 1530 ಪೋರ್ಚುಗೀಸರು ಏನ್ ಮಾಡ್ತಾರೆ, ಮಂಗಳೂರಿನ ಮೇಲೆ ಕಣ್ಣಿಟ್ಟು ಅದು ಪ್ರಾಮುಖ್ಯತೆ ಇದ್ದದ್ದು ಮನಗಂಡು ಅದನ್ನ ಆಕ್ರಮಿಸ ಮಾಡ್ಕೊಂಡ್ಬಿಡ್ತಾರೆ. ಮಂಗಳೂರಿನ ಬಲಿಷ್ಠ
ಮುಖ್ಯಸ್ಥ ಹಬ್ಬ ಅಲ್ಲಿ ಅವನ ಹೆಸರು ಕೊಟ್ಟಿಲ್ಲ ಬತ್ತಿ ಶೆಟ್ಟಿ ಅಂತ ಇದ್ದಾರಲ್ಲ, ಅವರು ಒಬ್ಬ ಶೆಟ್ಟಿ ಅಂತ ಹೆಸರು ಮಾತ್ರ ಕೊಟ್ಟಿದ್ದಾರೆ ಇತಿಹಾಸಕಾರರು. ಅವನ ನಾಯಕ ಆಗಿದ್ದ, ಅವನು ಬಲಿಷ್ಠ ಆಗಿದ್ದ. ಬಟ್ ಅವನ್ನ ಸೋಲಿಸ್ಬಿಡ್ತಾರೆ, ಅವನಿಗೆ ಸೋಲಿಸ್ಬಿಟ್ಟು ಹತ್ಯೆ ಕೂಡ ಮಾಡಾಕ್ಬಿಡ್ತಾರಂತೆ. ಪೋರ್ಚುಗೀಸರು ಅದನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಅಲ್ಲೊಂದು ಕೋಟೆ ಕೂಡ ಕಟ್ಟಿಬಿಟ್ರು. ಕೋಟೆ ಕಟ್ಟಿದ್ಮೇಲೆ ಸಂಪೂರ್ಣವಾಗಿ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಮಾತ್ರ ಕಷ್ಟ ಆಗೋಗ್ಬಿಡ್ತು ಪೋರ್ಚುಗೀಸ್ಗೆ. ಯಾಕೆಂದ್ರೆ ಈ ಇಕ್ಕೇರಿ ರಾಜ ಮತ್ತೆ ಗೇರ್ಸೊಪ್ಪೆ ರಾಜಗಳು ಅದನ್ನ ಮೊದಲು ಇಟ್ಕೊಂಡಿದ್ರು ಅವರು, ಅವರ ಅದ್ಬಸ್ತಲ್ಲಿತ್ತು. ಈಗ ಅವ್ರದ್ದು ಮತ್ತೆ ಶುರು ಮಾಡಿದ್ರು ಅವರು. ಸೊ ಇದೇನಾಗೋಯ್ತು, ಅವರ ಜಗ ಎಲ್ಲಿ ತನಕ ಹೋಯ್ತು ಅಂದ್ರೆ ಇಕ್ಕೇರಿ ರಾಜರು ತಮ್ಮ ಸಾಮರ್ಥ್ಯ, ತಮ್ಮ ರಾಜ್ಯ ವಿಸ್ತೀರ್ಣ ಪ್ರದೇಶದಲ್ಲಿ ಪ್ರಾರಂಭಿಸಿದ್ರು. ಈ ಹೆಸರಾಂತ ಇಕ್ಕೇರಿ ರಾಜವಂಶ 1490ರಲ್ಲಿ ಸ್ಥಾಪಿತಗೊಂಡಿತ್ತಂಥದ್ದು. 260 ವರ್ಷಗಳ ಕಾಲ ರಾಜ್ಯವಾಳಿ ಹೈದರಾಲಿ ಕೈಲಿ ಅದು ನಾಶ ಆಗೋಯ್ತು ಇಕ್ಕೇರಿ ವಂಶ. ಸೊ ಇವರು ಎಲ್ಲ ಬೇರೆ ಬೇರೆ ರಾಜರಾಣಿಯರು ಎಲ್ಲ ಸತತವಾಗಿ ಕಾದಾಡಿ ಗುರಿ ತಪ್ಪಿಸ್ಕೊಂಡ್ಬಿಟ್ರು ಅವರು. ಇಷ್ಟೆಲ್ಲ ಅನಾನುಕೂಲತೆ, ಅವಘಡಗಳು, ಅಜಾಗರೂಕತೆಗಳ ಮಧ್ಯೆ ಗೇರ್ಸೊಪ್ಪೆ ರಾಣಿ ಇದ್ದಲ್ಲ, ಪೋರ್ಚುಗೀಸರಿಗೆ ನೀಡಬೇಕಾದ ಕಪ್ಪ ಕಾಣಿಕೆ ನಡೆದ ಧೈರ್ಯದಿಂದ ಅವರೊಂದಿಗೆ ಕಾದಾಡಿದ್ಲು. ಈ ಹಿಂದೆ ಅವರು ಸಂಧಿ ಮಾಡ್ಕೊಂಡಿರ್ತಾರೆ, ನಾವು ಜಗಳಾಡೋದು ಬೇಡ, ನಿಮಗೆ ನಾವು ಎಲ್ಲ ಏನೇನು ಬೇಕೋ ನಾವೆಲ್ಲ ಸಪ್ಲೈ ಮಾಡ್ತೀವಿ, ಅವ್ರಿಗೆ ಬೇಕಾದ್ದೇನು ಸಾಂಬಾರು ಪದಾರ್ಥಗಳು, ಅದು ಮತ್ತೆ ಅಕ್ಕಿ ಕೂಡ ಅವಳು ಇದು ಮಾಡ್ತಿದ್ಲು, ಬೇಕಾದಷ್ಟು ಬೆಳೀತಿದ್ರು ಶಿವಮೊಗ್ಗ ಇದರೊಳಗೆಲ್ಲ. ಸೊ ಆ ಕಡೆ ಹಾಗಾಗಿ ಅವಳು ಧನ ಧಾನ್ಯ ಮತ್ತೆ ಸಾಂಬಾರು ಪದಾರ್ಥ ಎಲ್ಲ ಅವಳು ಅವ್ರಿಗೆ ಕೊಡ್ತಾ ಇದ್ಲು. ಅವರಿಂದ ಇವಳು ಮದ್ದು ಗುಂಡು ಅದೆಲ್ಲ ತಗೊಳ್ಳಿ, ಯಾಕಂದ್ರೆ ಅವ್ರಿಗೆ ಬೇಕಾಗಿತ್ತಲ್ಲ, ಇವ್ರಿಗೂ ಬೇಕಾಗಿತ್ತಲ್ಲ ಅದೆಲ್ಲ. ಆ ಥರ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ಲು, ಒಂದು ಸಂಧಿ ಮಾಡ್ಕೊಂಡ್ಬಿಟ್ಟಿತ್ತು ಜಗಳ ಆಡೋದು ಬೇಡ ಅಂತ ಹೇಳಿ. ಆ ಕಪ್ಪ ಕಾಣಿಕೆ ಕೂಡ ಕೊಡ್ತಿದ್ಲು ಅಂತ ಹೇಳ್ತಾರೆ. ಆದರೂ ಕೂಡ ಪೋರ್ಚುಗೀಸರು 1569ರಲ್ಲಿ ಹೊನ್ನಾವರದ ಮೇಲೆ ಆಕ್ರಮಣ ಮಾಡ್ಬಿಡ್ತಾರಂತೆ. ಧೈರ್ಯವಾಗಿ ನಿಂತು ಕಾದಾಡ್ತಾಳೆ, ನಾನು ಇನ್ಮೇಲೆ ಕೊಡೋದಿಲ್ಲ, ಸಂಧಿಗಿಂದಿ ಬೇಡ ಅನ್ಕೊಂಡು. ಅದು ಯಾವ ಕಾರಣ ಏನು ಅಂತ ಗೊತ್ತಿಲ್ಲ. ಒಟ್ಟಾರೆ ಅವರು 1569ರಲ್ಲಿ ಹೊನ್ನಾವರದ ಮೇಲೆ ಆಕ್ರಮಣ ನಡೆಸಿ ನಗರವನ್ನು ಆಕ್ರಮಿಸಿದ್ರು ಅಂತ ಹೇಳದಿದ್ದಾರೆ. ಅದಕ್ಕೆ ಕ್ಯಾಥರಿನ್ ಕೋಟೆ ಅಂತ ಕರೀತಾರೆ. ಅಲ್ಲಿಂದ ಬಸರೂರ್ ಪಟ್ಟಣಕ್ಕೆ ಹೋಗ್ತಾರೆ. ಆಮೇಲೆ ಅಲ್ಲಿಂದ ಕೆಳದಿಯ ರಾಜವಂಶ ಬಂದು ಶಿವಪ್ನಾಯಕ್ ಕಾಲದ ಮುಂದೆ, ಅದು 1645 1661. ಇವರೆಲ್ಲಾನು ತುಂಬಾ ಚೆನ್ನಾಗಿ ಅವ್ರಿಗೆ ಕಾಟ ಕೊಡ್ತಾರೆ. ಪೋರ್ಚುಗೀಸ್ನವ್ರಿಗೆ ನಿಲ್ಲಕ್ಕೆ ಬಿಡೋದಿಲ್ಲ. Eu vivo tão sozinho, não sei se a saudade fica, se ela vai embora, se ela vai embora, se ela vai embora. Não sei se a saudade fica, se ela vai embora, se ela vai embora. ಏನಾಗುತ್ತೆ, ಈ ಶಿವಪ್ನಾಯಕ ತುಂಬಾ ಚೆನ್ನಾಗಿ ಅವನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ, ಪೋರ್ಚುಗೀಸ್ ಜೊತೆಗೆ ಹೋರಾಟ ಮಾಡ್ತಾನೆ, ಅವ್ರಿಗೆ ಅಲ್ಲಿ ಒಳಗೆ ಬಿಡಕ್ಕೆ ಬಿಡೋದಿಲ್ಲ, ಅದೆಲ್ಲ ಗೊತ್ತಿದ್ದ ವಿಷಯ. ಅದಾದ್ಮೇಲೆ ಏನಾಗುತ್ತೆ, ರಾಣಿ ಚೆನ್ನಮ್ಮ ಒಂದು ವಿಷಯ ಬರ್ತದೆ. ರಾಣಿ ಚೆನ್ನಮ್ಮ 1697ರಲ್ಲಿ ಮರಣಿಸಿದ ಹೇಳಲಾಗಿದೆ. ಅವಳು ಕೂಡ ಬಹಳ ಚೆನ್ನಾಗೇನೆ ಹೋರಾಟ ಮಾಡ್ತಾಳೆ. ಇವರೆಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಅನೈಕ್ಯತೆಯಿಂದ ನರಳಿ ಎಲ್ಲರೂ ಪರಾಭವ ಕೊಂಡ್ಕೊಂಡ್ಬಿಡ್ತಾರೆ. ಆಮೇಲೆ ಇದರಿಂದ ಏನಾಗುತ್ತೆ, 1713ರಲ್ಲಿ ಕುಮಟ, ಬಸರೂರು, ಕಲ್ಯಾಣಪುರ, ಕಟ್ಪಾಡಿ, ಮೂಲ್ಕಿ, ಮಂಗಳೂರು, ರೇವಳಲ್ಲಿ ಲಗ್ಗೆ ಇಟ್ಬಿಟ್ಟವರು ಊರ್ಕೇರಿ ನಾಶ ಮಾಡಿ ಪೋರ್ಚುಗೀಸರು ಎಲ್ಲಾನು ದೋಚಿಬಿಡ್ತಾರೆ. ಸೊ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಗೋಕರ್ಣಗೆ ಲಗ್ಗೆ ಇಟ್ಟು ಗುಡಿಯನ್ನು ಸುಟ್ಟು ಭಸ್ಮಭೇದ ಮಾಡಾಕ್ಬಿಡ್ತಾರಂತೆ. ಅದರಲ್ಲಿದ್ದ ಧನ ದ್ರವ್ಯಗಳನ್ನು ಲೂಟಿ ಮಾಡ್ತಾರೆ. 1755-57ರಲ್ಲಿ ಬಸಪ್ಪ ನಾಯಕ ಮತ್ತು ರಾಣಿ ಚೆನ್ನಮ್ಮ ಮಾಜಿ ಆಳಿದ ಕೊನೆಯ ರಾಜರಾಣಿಗಳು ಅಂತ ಹೇಳ್ತಾರೆ. ಸೊ ಇವರೆಲ್ಲ ಒಂದೇ ಜಾತಿ, ಒಂದೇ ಭಾಷೆ,
ಒಂದೇ ಮತ. ಎಲ್ಲ ಆದರೂ ಕೂಡ ಈ ವಂಶದ ರಾಜರು ತಮ್ಮ ಸ್ವಾರ್ಥಕ್ಕಾಗಿ, ವೈಯಕ್ತಿಕ ಹಿತ ಸಾಧನೆಗಾಗಿ ಪರಸ್ಪರ ದ್ವೇಷಾಸೂಯ ಅಗ್ನಿಯಲ್ಲಿ ಬೆಂದು ಹೋಗಿ ತಾವೂ ನಾಶವಾಗಿ ರಾಜ್ಯವನ್ನೂ ನಾಶ ಮಾಡಿಬಿಟ್ರು ಅಂತ ಇತಿಹಾಸಕಾರ ಹೇಳ್ತಾರೆ. ಸೊ ಇದೊಂದು ಬಹಳ ಬೇಸರದ ಇದು ಒಂದೇ ಒಂದು ಕುತೂಹಲದ ಆದರೆ ಐತಿಹಾಸಿಕ ಸತ್ಯದ ಘಟನಾವಳಿ ಎಂದರೆ, ಕರ್ನಾಟಕದ ಘಟ್ಟ ಪ್ರದೇಶ ರಾಜರಾಣಿಯರು ತಮ್ಮ ನಡುವಿನ ಅಧರ್ಮ, ಅನಾಚಾರ, ಅತರ್ಕಾತೀತ ಆಡಳಿತ ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧ ಸತತವಾಗಿ ಹೋರಾಟ ನಡೆಸಿ ಅವರನ್ನು ಗೋವಾ ಪ್ರದೇಶಕ್ಕೆ ಸೀಮಿತಗೊಳಿಸಿ ಅವರ ಸಾಮ್ರಾಜ್ಯ ವಿಸ್ತರಣಾ ಕಾರ್ಯಕ್ಕೆ ಬಲವಾದ ಅಡ್ಡಿ ತಡೆಗೋಡೆ ನಿರ್ಮಿಸಿದ್ದು ಅತ್ಯಂತ ಅಭೂತಪೂರ್ವವಾಗಿದೆ ಅಂತ ಹೇಳ್ತಾರೆ. ಸೊ ಈಗ ಮಂಗಳೂರು ವಿಷಯಕ್ಕೆ ಬಂದರೆ ಎಲ್ಲರಿಗೂ ಗೊತ್ತಿದ್ದಂಗೆ ಅದು ಇದೇ ಹೆಸರದಲ್ಲಿ ರಾಣಿ ಅಬ್ಬಕ್ಕನ ವಿಷಯ ಬರ್ತದೆ. ಅವಳು ಪಾಶ್ಚಾತ್ಯರ ವಿರುದ್ಧ ಹೋರಾಡಿ ವೀರ ಸ್ವರ್ಗ ಸೇರಿದ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೆಸಿದ ರಾಣಿ ಎಂದು ಬರೆಯಲಾಗಿದೆ. ಅಬ್ಬಕ್ಕ ತುಳುನಾಡಿನ ಜೈನ ರಾಜ ಅಥವಾ ಚೌಟ ಎಂಬ ಕುಲನಾಮವಿದ್ದ ಪಾಳೆಗಾರ ವಂಶಕ್ಕೆ ಸೇರಿದೊಳಗಿದ್ದು, ಕೇರಳ ಮತ್ತು ತುಳುನಾಡು ಸಂಸ್ಕೃತಿಯ ಪ್ರಕಾರ ಅಳಿಯ ಸಂತಾನ ಪದ್ಧತಿ ಪಾಲಿಸಿದ ರಾಜರು ತಮ್ಮ ಅಧಿಕಾರವನ್ನು ಮತ್ತು ಆಡಳಿತವನ್ನು ಅಳಿಯನಿಗೆ ನೀಡುವ ಪದ್ಧತಿ ಅನುಸಾರ ಅಬ್ಬಕ್ಕಳ ಮಾವ ಉಲ್ಲಾಳದ ತಿರುಮಲರಾಯ ತನ್ನ ಮಗನ ಬದಲಾಗಿ ಅಬ್ಬಕ್ಕಳಿಗೆ ಪಟ್ಟ ಕಟ್ಟಿದ್ದ. ಆಕೆಯನ್ನು ಮಂಗಳೂರಿನ ಅರಸನಾದ ಲಕ್ಕಪ್ಪ ಅರಸನೊಂದಿಗೆ ವಿವಾಹ ಮಾಡಿಕೊಟ್ಟ. ಆದರೆ ವಿವಾಹ ಮುರಿದು ಬಿದ್ದ ಕಾರಣ ಅಬ್ಬಕ್ಕ ಮಾವನ ಮನೆಗೆ ಹಿಂದಿರುಗಿದಳು. ಪತ್ನಿ ತನ್ನನ್ನು ತೊರೆದ ಕಾರಣ ಪತಿ ಕೋಪಗೊಂಡ. ಪ್ರತೀಕಾರ ತೆಗೆದುಕೊಳ್ಳಲು ನಿಶ್ಚಯ ಮಾಡಿ ಪೋರ್ಚುಗೀಸರ ಪರ ಸೇರಿದ. 1555ರಲ್ಲಿ ಪೋರ್ಚುಗೀಸರು ಉಲ್ಲಾಳದ ಮೇಲೆ ದಾಳಿ ಧರಿಸಿದ್ರು. ರಾಣಿಯನ್ನು ಸೋಲ್ಸಕ್ಕಾಗದೇ ಇದ್ರು ಕೂಡ ಶರಣಾಗುವಂತೆ ಹೇಳಿ ಅವರು ಕಪ್ಪ ಕೊಡು, ನೀನು ಬಿಟ್ಬಿಡ್ತೀನಿ, ನಾವು ಯುದ್ಧ ನಿಲ್ಲಿಸ್ಬೇಡ, ಸಂಧಿ ಮಾಡ್ಕೋ, ಸುಮ್ಮನೆ ಯಾತಕ್ಕೆ ಅಂತ ಹೇಳಿ ಆಕೆ ಇಲ್ಲ ಅಂತಂತೆ. ಅವಳು ಬಿಡೋದಿಲ್ಲ. 1557ರಲ್ಲಿ ಪೋರ್ಚುಗೀಸರು ಮಂಗಳೂರಿನ ಮೇಲೆ ದಾಳಿ ನಡೆಸಿ ಊರು ಧ್ವಂಸ ಮಾಡಿದರು. 1568ರಲ್ಲಿ ಉಲ್ಲಾಳದ ಮೇಲೆ ದಾಳಿ ಜಯಿಸಿದಾಗ ರಾಣಿ ಅಬ್ಬಕ್ಕ ವೀರಾವೇಶದ ಹೋರಾಡಿದಳು. ಪೋರ್ಚುಗೀಸರು ಮಾತ್ರ ಜಯ ಸಾಧಿಸಿದರು. ರಾಣಿ ಸರಿಯಾಗದೆ ತಪ್ಪಿಸಿಕೊಂಡು ಒಂದು ಮಸೀದಿಯಲ್ಲಿ ತಲೆಮೆರೆಸಿಕೊಂಡ್ಳು. ಆಕೆ ತನ್ನ 200 ಮಂದಿ ನಿಷ್ಠಾವಂತ ಸೈನಿಕರಿಂದ ಅಂದೇ ರಾತ್ರಿ ಪೋರ್ಚುಗೀಸರ ವಿರುದ್ಧ ಸಮರ ಸಾಧಿಸಿದರು. ಆ ಯುದ್ಧದಲ್ಲಿ ಪೋರ್ಚುಗೀಸ್ ಸೈನ್ಯಾಧಿಕಾರಿ ಪೈಕೋಚೋನ್ ಅಂತ ಅವನ ಹೆಸರು ಹತ್ಯೆ ಮಾಡ್ತಾಳಂತವಳು. ಯುದ್ಧದಲ್ಲಿ ಸೋತು ಶರಣಾದ 100 ಪೋರ್ಚುಗೀಸ್ ಸೈನಿಕರು ಸೆರೆ ಹಿಡಿದಳು. ನೌಕಾಪಡೆಯ ಮುಖ್ಯಸ್ಥರಾದ ಮ್ಯಾಸ್ಕರ್ನಾಸ್ನ ಹತ್ಯೆ ಮಾಡಿ ರಾಣಿ ಅಬ್ಬಕ್ಕ ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡಳು ಅಂತ ಹೇಳಿದ್ರು. ಆದರೆ 1569ರಲ್ಲಿ ಪಣತೊಟ್ಟ ಪೋರ್ಚುಗೀಸರು ಪ್ರಬಲ ನೌಕಾಪಡೆಯಿಂದ ದಂಡೆತ್ತಿ ಬಂದು ಮಂಗಳೂರನ್ನು ವಶಪಡಿಸಿಕೊಂಡರು. ರಾಣಿ ಅಬ್ಬಕ್ಕ ಮಾತ್ರ 1571ರವರೆಗೆ ನಿರಂತರವಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಜರುಗಿಸಿ ಉಲ್ಲಾಳವನ್ನು ವಶಪಡಿಸಿಕೊಳ್ಳದಂತೆ ನೋಡಿಕೊಂಡ್ಳು. ಅವಳ ಈ ಹೋರಾಟದಲ್ಲಿ ಕಲ್ಲಿಕೋಟೆ ಜಾಮರಿನ್ ರಾಜ ಒಬ್ಬ ಇರ್ತಾನಲ್ಲ, ಅವನು ಬಿಜಾಪುರ ಸುಲ್ತಾನ್ ಸಹಾಯಹಸ್ತ ನೀಡಿದರೆ ಆಕೆ ಪತಿ ಪೋರ್ಚುಗೀಸರೊಂದಿಗೆ ಕೈ ಜೋಡಿಸಿ ಆಕೆಯ ವಿರುದ್ಧ ಕಳೆದಾಡಿದ ಅಂತಾರೆ. ಅಂತಿಮವಾಗಿ ಪೋರ್ಚುಗೀಸರ ಬಲಿಷ್ಠ ನೌಕಾಪಡೆ ಮತ್ತು ಸೈನಿಕರ ವಿರುದ್ಧ ಕಾದು ಸೋತು ಅವರ ಸೆರೆಯಾಳಾದಳು. ಸೆರೆಯಲ್ಲಿದ್ದರೂ ಹೋರಾಟ ಮುಂದುವರಿಸಿ ರಾಣಿ ಅಬ್ಬಕ್ಕ ಅಂತಿಮವಾಗಿ ಕೊಲ್ಲಲ್ಪಟ್ಟಳು ಅಂತ ಇತಿಹಾಸಕಾರ ಹೇಳ್ತಾರೆ. ಸೊ ಭಾರತದ ಪ್ರಥಮ ಸ್ವತಂತ್ರ ಹೋರಾಟಗಾರರಾಗಿ ರಾಣಿ ಅಬ್ಬಕ್ಕ ಪರಕೀಯ ವಿರುದ್ಧ ಹೋರಾಡಿದಳು. ಆಕೆಯ ಪತಿ ತನ್ನ ಸ್ವಂತ ಪತ್ನಿಯ ವಿರುದ್ಧ ಶತ್ರುಗಳೊಂದಿಗೆ ಕೈ ಜೋಡಿಸಿ ಅವಳ ಸೋಲಿಗೆ ಕಾರಣ ಪುರುಷನಾಗಿದ್ದು ಭಾರತದ ಇತಿಹಾಸದಲ್ಲಿ ಜರುಗಿದ ಒಂದು ನಾಚಿಕೇಡಿನ ಸಂಗತಿಯಾಗಿ ಉಳಿದಿದೆ. ಪ್ರಾಸಂಗಿಕವಾಗಿ ಉಲ್ಲೇಖಿಸುವುದಾದರೆ, ತಮ್ಮ ತಂದೆಯ ಸಾವಿಗೆ ಕಾರಣ ಆದ ಮೀರ್ ಕಾಸಿಂನ ಮೇಲೆ ಪ್ರತೀಕಾರ ತೆಗೆದರು. ಗುಜರಾತ್ನ ರಾಜ ತಾಹಿರ್ನ ಪುತ್ರಿಯರು ತಮ್ಮನ್ನು ಸೆರೆ ಹಿಡಿದು ಬಾಗ್ದಾದ್ನ ಕಾಲಿಫನಿಗೆ ಕಾಣಿಕೆಯಾಗಿ ನೀಡಿದಾಗ ಅವರು ಸುಳ್ಳು ಹೇಳಿ ತಮ್ಮನ್ನು ಈಗಾಗಲೇ ಕಾಸಿಂ ಕೆಡಿಸಿ ಹಾಳು ಮಾಡಿದ್ದಾಗ ಅರಿವಿದಾಗ ಕಾಲಿಫ್ ಕೋದರುಗೊಂಡು ಕಾಸಿಂನ ಸೆರೆ ಹಿಡಿದು
ಅವನ ಚರ್ಮ ಸುಲಿಸಿ ರಾಜಕುಮಾರಿಯ ಮುಂದೆ ಬೀಳಿಸಿದಾಗ ಅವರು ತಾವು ಕಾಸಿಂನ ವಿರುದ್ಧ ಪ್ರತೀಕಾರ ತೆಗೆದುಕೊಂಡಂತೆ ನಿಜವನ್ನು ಹೇಳುತ್ತಾರೆ. ತಕ್ಷಣವೇ ಖಾಲಿಫ್ ಅವರು ನಿಂತ ಸ್ಥಳದಲ್ಲೇ ಗೋರಿ ಕಟ್ಟಿ ಅವರನ್ನು ಜೀವ ಸಹಿತ ಸಮಾಧಿ ಮಾಡುತ್ತಾನೆ. ಪ್ರತೀಕಾರ ತಗೊಳ್ದೇ ಇದ್ರೂ ತನ್ನ ಮಂಗಳೂರು ತನ್ನ ರಾಜ್ಯನ ಉಳಿಸ್ಕೋಬೇಕು ಅಂತೇಳಿ ಹೋರಾಡಿ ಪ್ರಾಣತ್ಯಾಗ ಮಾಡ್ತಾಳೆ. ಇದ್ರ ವಿಷಯ ನಾವೆಲ್ಲರೂ ನೆನೆಸ್ಕೊಳ್ಬೇಕು. Rania Baka Chauta, the lioness of Ulam, her story, a testament to courage, resilience, and unwavering resistance, echoes through the ages, a flame that will forever burn bright on the shores of Tulu Nadu. ರಾಣಿ ಹಬ್ಬಕ್ಕಂತರನೇ ಇನ್ನೊಂದು ರಾಜವಂಶ ಅಲ್ಲಿ ಸಿರ್ಸಿ ಹತ್ರ ಸೋಂದೆ ಅಂತ ಒಂದು ಊರಿದೆ. ಆ ಸೋಂದೆಯಲ್ಲಿ ಅಲ್ಲೊಬ್ಬ ಪಾಳೆಗಾರ ಇರ್ತಾನೆ. ಅವನು ಒಂದು 15 ಕಿಲೋಮೀಟರ್ ದೂರ ಸೋಂದೆ ಎಂಬ ಸ್ಥಳದಲ್ಲಿ ಕೋಟೆ ಕಟ್ಟಿ ಆಳಿದ. ಅವರು ಇವರು ಮೂಲತಃ ಜೈನರಾಗಿದ್ದರು. ಆಮೇಲೆ ಕ್ರಮೇಣ ವೀರಶೈವ ಧರ್ಮ ಸ್ವೀಕಾರ ಮಾಡ್ಕೊಂಡಂತೆ. ಅವರು ಕೂಡ 1585ರಿಂದ 1685ರವರೆಗೆ ಕೆಳದಿ ರಾಜ್ಯದ ಜೊತೆಗೆ ಅವರ ವಿರುದ್ಧ ಜಗಳಾಡ್ತಾರೆ. ಕರ್ನಾಟಕ ಸೆಲ್ ಇವ್ರದ್ದು ವಿಚಾರ ದೊಡ್ಡದಿದೆ. ಇವ್ರು ಕೊನೆಗೆ ಈಗ ಸೋತ್ಬಿಟ್ಟು ಕೊನೆಗೆ ಹೋಗಿ ಈಗ ಗೋವಾದಲ್ಲೇ ಸೆಟ್ಲ್ ಆಗಿದಂತೆ. ಅವ್ರ ವಂಶಸ್ಥರು ಇವತ್ತು ಗೋವಾದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಬಹಳ ಆಶ್ಚರ್ಯ. ಬಟ್ ಅವ್ರು ಚೆನ್ನಾಗಿ ಆಳಿದ್ರು. ಅವ್ರ ಬಗ್ಗೆ ಇಂಗ್ಲಿಷ್ ಇವರೇ ಹೇಳಿದ್ರು ತುಂಬ ಚೆನ್ನಾಗಿ. ಒಂದು ನೋವೋ ಈ ಅಲೋರ್ನೋ ಅಂತ ಒಬ್ಬ ಬರೆದಿದ್ದಾನೆ, ಮಾರ್ಕ್ಸಿಸ್ ಡಿ ಕ್ಯಾಸ್ಟೆಲ್ಲೋ ಅಂತ ಅವನು ಬರೆದಿದ್ದಾನೆ. ಅವನೊಂದು ಒಂದು ವರದಿ ಕೂಡ ತಯಾರು ಮಾಡಿದ್ದಾನೆ. ಅದನ್ನ ಚೆನ್ನಾಗಿ ಹೇಳಿದ್ದಾನೆ ಅವನು ಇವರು ಸೋಂದ ರಾಜನ ಬಗ್ಗೆ. ಈ ರಾಜ ಏನಂದ್ರೆ, ದಿ ಕಿಂಗ್ ಈಸ್ ಮೋರ್ ರಿಚ್ ದ್ಯಾನ್ ಪವರ್ಫುಲ್. ದ ಟ್ರಾಫಿಕ್ ವಿತ್ ದಿ ಹೋಲ್ ಮಲಬಾರ್ ಅಂಡ್ ಪಾರ್ಟ್ ಆಫ್ ಮಸ್ಕಟ್ ಈಸ್ ದಿ ಕಾಸ್ ಆಫ್ ಗ್ರೇಟ್ ಇನ್ಫ್ಲಕ್ಸ್ ಆಫ್ ಮನಿ ಇನ್ ಟು ಹಿಸ್ ಕಿಂಗ್ಡಮ್. For the money, as fast as it comes into his kingdom, is hoarded up in his treasury, and no use is made of it at all. He will not permit any fortifications to be erected in his dominions, in case they should at any time are invaded, and the enemy establish themselves in them. Nor has he a large army, so that his expenses are not heavy. The king of Sonda is a pliable and peaceful prince, full of vice and drunkenness, which he inherited from his father. If you have any negotiation with him, you must prepare yourself for a great deal of patience, such as his intolerance and procrastination ಅಂತ ಒಬ್ಬ ಬರೆದ್ಬಿಟ್ಟಿದ್ದಾನೆ ಪೋರ್ಚುಗೀಸ್ ನಾನು. ಅಂದ್ರೆ ಇವರು ಯುದ್ಧ ಮಾಡಿ ತಮ್ಮ ದೇಶ ರಕ್ಷಣೆ ಮಾಡಕ್ಕಂತ ಹೋಗ್ಲಿಲ್ಲ, ಬರೀ ಕುಡ್ತಾ ಮಜಾ ಮಾಡೋ ಆರಾಮಾಗಿರೋ ಅದರಲ್ಲೇ ಇದ್ಬಿಟ್ರು. ಸೊ ಇಲ್ಲಿವರೆಗೂ ನಮ್ಮ ಕರ್ನಾಟಕದ ರಾಜರು ರಾಣಿಯರು ಹೇಗೆ ಪೋರ್ಚುಗೀಸರನ್ನ ಎದುರಿಸಿದ್ರು, ಯಾವ ಥರ ಯುದ್ಧ ಆಡಿದ್ರು, ಮತ್ತು ಯಾವ ಥರ ಅವ್ರ ಜೊತೆಗೆ ಸಂಧಿ ಮಾಡಿಕೊಂಡ್ರು. ಆದರೆ ಎಷ್ಟು ಕಾದಾಡಿ ಅವರು ಈಗಿನ ಕರ್ನಾಟಕ ಕರಾವಳಿ ಪ್ರದೇಶನ ರಕ್ಷಣೆ ಮಾಡಿದ್ರು ಅನ್ನೋದನ್ನ ನಾನು ಹೇಳಿದೆ. ಯಾಕೆಂದರೆ ಏನಾದರೂ ಇವರೇನಾದ್ರು ಕಂಪ್ಲೀಟಾಗಿ ಸೋತ್ಬಿಟ್ಟಿದ್ರೆ, ಅಡಿಯಾಳ ಆಗ್ಬಿಟ್ಟಿದ್ರೆ, ಪೋರ್ಚುಗೀಸರು ಇವತ್ತಿನ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ ಅಥವಾ ಕಾಸರಗೋಡು ಆಗಲಿ ಕೇರಳ ಆಗಲಿ ಅಲ್ಲ ಕಂಪ್ಲೀಟ್ ಅವ್ರಿಗೆ ಸೇರಿಬಿಡ್ತಾ ಇತ್ತು. ಅದು ಆಗಲಿಲ್ಲ. ಬರೀ ಗೋವಾಗ ಮಾತ್ರ ಸೀಮಿತ ಆಗ್ಬಿಡ್ತದೆ ಅವ್ರದ್ದು. ಅದಕ್ಕೆ ಕಾರಣರು ಅಂತಂದರೆ ಕರ್ನಾಟಕ ರಾಜವಂಶರು ಅಂತ ಹೇಳ್ಬೋದಾಗಿದೆ. ಸೊ ಇದುವರೆಗೂ ನನ್ನ ಮಾತುಗಳು ಕೇಳೋದಕ್ಕೆ ತಮಗೆಲ್ಲರಿಗೂ ನಾನು ನಮಸ್ಕಾರ, ಧನ್ಯವಾದ ಹೇಳ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದ, ನಮಸ್ಕಾರ.